ಸಿಲಿಕಾನ್ ಸಿಟಿ ಬೆಂಗಳೂರಿನ ಒಣ ಮರಗಳನ್ನ ಮತ್ತೆ ಡೇಂಜರಸ್ ಮರಗಳನ್ನ ತೆರವು ಮಾಡ್ತೀವಿ ಅಂತ ಬಿಬಿಎಂಪಿ ಹೇಳಿತ್ತು. ಆದ್ರೆ ಇದು ಬರೀ ಮಾತಿಗೆ ಮಾತ್ರ ಸೀಮಿತ ಆಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಆರ್ ಟಿ ನಗರದ 6th ಮೇನ್ ರೋಡ್ ನಲ್ಲಿ ಇರುವಂತ ಈ ಒಂದು ಮರ ಏನಿದೆ ಇದು ಈಗ ಡೇಂಜರಸ್ ಸ್ಪಾಟ್ ಆಗಿ ಬದಲಾಗಿರುವಂತದ್ದು. ಸದ್ಯ ಗಮನಿಸ್ತಾ ಇದ್ರೆ ರಸ್ತೆಗೆ ಆ ಮರ ಬಾಗಿರುವಂತದ್ದು. ಈ ಒಂದು ಮರದಿಂದ ಸಾಕಷ್ಟು ಅಪಘಾತಗಳು ಕೂಡ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಓಡಾಡ್ತಕ್ಕಂತ ವಾಹನ ಸವಾರರಿಗೂ ಕೂಡ ಸಂಚಕಾರವನ್ನ ತಂದಿಡ್ತಾ ಇರುವಂತದ್ದು. ಆದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಈ ಒಂದು ಮರವನ್ನ ತೆರವು ಮಾಡೋದಕ್ಕೆ ನಿರ್ಲಕ್ಷ್ಯ ವಹಿಸಿರುವುದು ಈಗ ಕಂಡು ಬರ್ತಾ ಇದೆ. ಸದ್ಯ ಗಮನಿಸ್ತಾ ಇದ್ರೆ ಈ ಮರದ ಭಾಗ ಏನಿದೆ ಇದು ಕಂಪ್ಲೀಟ್ ಆಗಿ ರಸ್ತೆಗೆ ಚಾಚಿಕೊಂಡಿದೆ. ಇದರಿಂದಾಗಿ ಇಲ್ಲಿ ಬರುವಂತ ವಾಹನ ಸವಾರರು ಮರ ಕಾಣದೆ ರಾತ್ರಿಯ ವೇಳೆಯಲ್ಲಿ ಅಪಘಾತಗಳು ಸಂಭವಿಸ್ತಾ ಇದ್ರೆ, ಮತ್ತೊಂದ್ ಕಡೆಯಲ್ಲಿ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೂ ಕೂಡ ಈ ಮರದಿಂದ ಸಮಸ್ಯೆ ಆಗ್ತಾ ಇರುವಂತದ್ದು. ಸದ್ಯ ಗಮನಿಸ್ತಾ ಇದ್ರೆ ಮರದ ರೆಂಬೆ ಕೊಂಬೆಗಳು ಕೂಡ ಮನೆಯ ಒಳಭಾಗಕ್ಕೆ ಹೋಗ್ತಾ ಇದೆ. ಜೊತೆಗೆ ಅಕ್ಕಪಕ್ಕ ಇರುವಂತ ಜನರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಅಪಾಯಕಾರಿ ಮರವನ್ನ ತೆರವು ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಿರೋದೀಗ ಆ ಏರಿಯಾ ನಿವಾಸಿಗಳಿಗೆ ಸಂಕಷ್ಟವನ್ನ ತಂದಿಟ್ಟಿರುವಂತದ್ದು. ಸದ್ಯ ಈ ಒಂದು ಮರ ಏನಿದೆ ಇದು ಸಾಕಷ್ಟು ಸಾವು ನೋವುಗಳನ್ನ ತಂದಿಡೋಕ್ಕೂ ಕೂಡ ಕಾರಣ ಆಗ್ಬೋದು. ಜೊತೆಗೆ ಈಗಾಗಲೇ ಸಾಕಷ್ಟು ಅಪಘಾತಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಆದ್ರೆ ಬಿಬಿಎಂಪಿಯ ಅರಣ್ಯ ವಿಭಾಗ ಮಾತ್ರ ಮರವನ್ನ ತೆರವು ಮಾಡುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಸದ್ಯ ಈಗ ಇನ್ನಷ್ಟು ಅನಾಹುತ ಸಂಭವಿಸುವ ಮೊದಲೇ ಪಾಲಿಕೆ ಎಚ್ಚೆತ್ಕೊಂಡು ಮರವನ್ನ ತೆರವು ಮಾಡಬೇಕು ಅಂತ ಇಲ್ಲಿಯ ನಿವಾಸಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸದ್ಯ ಪಾಲಿಕೆ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಡೇಂಜರಸ್ ಮರವನ್ನ ತೆರವು ಮಾಡುವ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕು.